ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೆಳ್ಳಂಬೆಳಗ್ಗೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ಭರ್ಜರಿ ಬೇಟೆಗಿಳಿದಿದೆ. ಬೆಂಗಳೂರು, ಹಾಸನ, ಚಿತ್ರದುರ್ಗ ಎಲ್ಲ ಭಾಗದಲ್ಲೂ ಕೂಡ ಬೇಟೆ ಆಡ್ತಾ ಇರುವಂತಹ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರೆವೆನ್ಯೂ ಅಧಿಕಾರಿ ವೆಂಕಟೇಶ್ಗೆ ಶಾಕ್ ಕೊಟ್ಟಿದ್ದಾರೆ. ಜೊತೆಗೆ ಓಂ ಪ್ರಕಾಶ್ ಅನ್ನೋರ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಓಂ ಪ್ರಕಾಶ್ ಯಾರು ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರು. ಹೀಗೆ ಏಕಕಾಲದಲ್ಲಿ ಬೆಂಗಳೂರು, ಹಾಸನ, ಚಿತ್ರದುರ್ಗ ಇಲ್ಲೆಲ್ಲವೂ ಕೂಡ ಲೋಕಾಯುಕ್ತ ರೇಡ್ ನಡೆದಿದೆ. ಅದರಲ್ಲೂ ರೆವೆನ್ಯೂ ಅಧಿಕಾರಿ ವೆಂಕಟೇಶ್ ಜೊತೆಗೆ ಓಂ ಪ್ರಕಾಶ್ ಅವರು ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರು. ಅವರ ನಿವಾಸಗಳು, ಕಚೇರಿಗಳ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಾಸನ, ಕೊಡಗಿನಲ್ಲಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಲ್ಲೂ ಕೂಡ ಒಂದಷ್ಟು ಜನ ಅಧಿಕಾರಿಗಳ ಮನೆ ಮೇಲೆ ನಡೆಸಿರುವಂತಹ ಲೋಕಾಯುಕ್ತ ರೇಡ್ ಇದು. ಇಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಆಗಿರುವಂತಹ ಜಯಣ್ಣ ಅವ್ರ ಮನೆ ಮೇಲೂ ಕೂಡ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ. ಹಾಸನ ಮತ್ತು ಕೊಡಗಿನಲ್ಲಿ ನಡೆದಿರುವಂತಹ ರೇಡ್ ಇದು. ಕಾರ್ಯಪಾಲಕ ಇಂಜಿನಿಯರ್ ಜಯಣ್ಣ ಜೊತೆಗೆ NHA ಹಾಸನ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆಗಿರುವಂಥವರು ಜಯಣ್ಣ ಅವರು. ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ನಲ್ಲಿರುವಂತಹ ಜಯಣ್ಣ ಅವರ ಮನೆ. ಕಾರ್ಯಪಾಲಕ ಇಂಜಿನಿಯರ್ ಜಯಣ್ಣ ಅವರ ಪತ್ನಿ ನಿವಾಸ ಜೊತೆಗೆ ಒಂದು ಹಾರ್ಡ್ವೇರ್ ಅಂಗಡಿ, ಇದೆಲ್ಲದರ ಮೇಲೂ ಕೂಡ ಇವತ್ತು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಾಸನದಲ್ಲೂ ಕೂಡ ಇವತ್ತು ನಡೆದಿರುವಂತಹ ರೇಡ್ ಇದು. ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥದ್ದು ಆರೋಪದ ಹಿನ್ನೆಲೆಯಲ್ಲಿ ನಡೆದಿರುವಂಥ ರೇಡ್. ಇನ್ನು ಚಿತ್ರದುರ್ಗದಲ್ಲಿ THO ಅವರ ನಿವಾಸದ ಮೇಲೆ, ಹಿರಿಯೂರು THO ಆಗಿರುವಂಥ ಡಾಕ್ಟರ್ ವೆಂಕಟೇಶ್ ಅವರ ಮನೆ ಮೇಲೆ ನಡೆದಿರುವಂಥ ದಾಳಿ. ಹಿರಿಯೂರು ಪಟ್ಟಣದ ಯರಗುಂಟೇಶ್ವರ ಬಡಾವಣೆಯಲ್ಲಿರುವಂಥ ಅವರ ನಿವಾಸದ ಮೇಲೆ, ಆದಿವಾಲ ಗ್ರಾಮದ ಮನೆ ಮತ್ತು ಕ್ಲಿನಿಕ್ ಮೇಲೂ ಕೂಡ ದಾಳಿ ನಡೆದಿದೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ನಡೆದಿರುವಂಥ ದಾಳಿಗಳಿದು. ಇನ್ನು ಕೊಡಗು ಜಿಲ್ಲೆ ಕುಶಾಲನಗರದ ಫಾರ್ಮ್ ಹೌಸ್ ಮೇಲೆ, ಇದು ಹಾಸನದ ಜಯಣ್ಣ ಏನಿದಾರಲ್ಲ ಕಾರ್ಯಪಾಲಕ ಇಂಜಿನಿಯರ್, ಅವ್ರಿಗಂತೂ ಅವರ ಮನೆ, ಅವರ ಪತ್ನಿ ಮನೆ ಜೊತೆಗೆ ಒಂದು ಹಾರ್ಡ್ವೇರ್ ಅಂಗಡಿ ಬೇರೆ ನಡೆಸ್ತಾ ಇದ್ರಂತ ಇವರು. ಹಾಗೆ ಕೊಡಗು ಜಿಲ್ಲೆಯಲ್ಲಿ ಕುಶಾಲನಗರದ ಒಂದು ಫಾರ್ಮ್ ಹೌಸ್ ಬೇರೆ ಇದೆಯಂತೆ. ಅದೆಲ್ಲದರ ಮೇಲೂ ಕೂಡ ಇವತ್ತು ದಾಳಿ ನಡೆದಿದೆ. ಲೋಕಾಯುಕ್ತ SP ಸ್ನೇಹ ಅವರ ನೇತೃತ್ವದಲ್ಲಿ ಇಲ್ಲಿ ಹಾಸನದಲ್ಲಿ ನಡೆದಿರುವಂತಹ ದಾಳಿ. ಉಳಿದಂತೆ ಚಿತ್ರದುರ್ಗದಲ್ಲಿ ಮತ್ತು ಬೆಂಗಳೂರಲ್ಲೂ ಕೂಡ ದಾಳಿಗಳಾಗಿವೆ.